ಈಗ ಆರಾಮ್ ಹೈವೇದಾಗ ಗಾಡಿ ಹೊಡೆಯೋದು ಭಾಳ ಸುಲಭ ರೀ, ಝೀಯತ್ ಹೋಗೋದು ಗಾಡಿ. ಅದು ತೆಗ್ಗು ದಿನ್ನಿ ಇದ್ರೆ ಕಷ್ಟಪಟ್ಟು ಡ್ರೈವಿಂಗ್ ಕಲಿತಾರೆ ರೀ. ಗೇರ್ ಚೇಂಜ್ ಮಾಡೋದು ಕಲಿತೀವಿ, ಸ್ಟೇರಿಂಗ್ ಮಾಡೋದು ಕಲಿತೀವಿ, ಬ್ರೇಕ್ ಹಿಡಿಯೋದು ಕಲಿತೀವಿ, ಅಂದ್ರೆ ಪರ್ಫೆಕ್ಟ್ ಆಗ್ತೀವಿ ಗಾಡಿ. ಹೈವೇದಾಗ ಯಾರು ಬೇಕಾದ್ರೆ ಗಾಡಿ ಹೊಡಿಬೋದು. ಏನು ಆರಾಮದೀನಿ ರೀ, ನೌಕರಿ ಐತಿ, ಹೆಂಡ್ತಿದಾಳ, ಮಕ್ಕಳದಾರ, ಸೇಫ್ ಝೋನ್, ಐ ಆಮ್ ಸೇಫ್. ಅದು ಜೀವನ ಅಲ್ಲ. ಕಷ್ಟಗಳು ಬಂದ್ರೇ ನಿಜವಾದ ಜೀವನ. ಇದನ್ನು ತಿಳ್ಕೊಡ್ರಿ ಸ್ನೇಹಿತರೆ, ನಾವು ದೇಶದವ್ರು ತಿಳ್ಕೊಬೇಕಿದನ್ನು. ನಮಗೂ ಎಷ್ಟು ಕಷ್ಟ ಅದಾವ್ರಿ. ಇಲ್ಲಿ ನಿಂತು ನಗಿಸ್ತೀವಿ ಅಂದ್ರೆ ನಗಿಸ್ತೀವಿ ನಾವು. ಹೈದರಾಬಾದ್ ಮುಟ್ಬೇಕು ನಾವು ನಾಳೆ ಇಷ್ಟೊತ್ತಿನಾಗ ಹೈದರಾಬಾದ್ನಾಗ ಇರ್ಬೇಕು. ಇಲ್ಲಿಂದ ಜೇವರ್ಗಿಗೆ ಹೋಗ್ಬೇಕು, ಜೇವರ್ಗಿಯಿಂದ ಗುಲ್ಬರ್ಗಕ್ಕೆ ಹೋಗ್ಬೇಕು, ಗುಲ್ಬರ್ಗದಿಂದ ಹೈದರಾಬಾದ್ಗೆ ಹೋಗ್ಬೇಕು. ಎಷ್ಟು ಚಿಂತೆ ಅದಾವ. ಆದರೂ ಮತ್ತಿಷ್ಟು ಜನ ಹೈದರಾಬಾದ್ನಾಗ ಕಾಯ್ತಾರೆ, ಜೇವರಿಗೆ ಕಾಯ್ತಾರೆ ಅನ್ನೋ ಆ ಭರವಸೆಯಿಂದ ನಾವು ಓಡಾಡಕತ್ತೀವಿ ಸ್ನೇಹಿತರೆ. ಎಲ್ಲ ಕಲಾವಿದ್ರು ಹಂಗೆ. ನೀವು ಕೂಡ ನಾಳೆ ದಿನ ಅನ್ನೋದು ಐತೆ ಅಂತೇಳಿ ಇವತ್ತು ನಗಬೇಕು, ಮತ್ತು ನಾಳೆ ನಗಬೇಕಪ್ಪ ಅಂತ ಹೇಳ್ಬೇಕು. ಹಿಂದಿನ ಕಾಲಕ್ಕೆಲ್ಲ ಎದುರಿಗೆ ಬಂದುಗಳೇ ಎದ್ರ್ಯಾ ಅಂತ ಕೇಳ್ತಿದ್ರು, ಹೌದಾ? ಸಿಟಿಯಾಗಿ ಕೇಳಂಗಿಲ್ಲ ರೀ. ಸಿಟಿಯಾಗಿ ಎಲ್ಲ ಸೂಕ್ಷ್ಮ, ಯಾರನ್ನೂ ಮಾತಾಡ್ಸಂಗಿಲ್ಲ. ನಮ್ಮಲ್ಲಿ ನೋಡ್ರಿ, ತಂಬಿ ಹಿಡ್ಕೊಂಡು ಹೊಂಟ ಅಂದ್ರೆ ಎಲ್ಲಿ ಹೊಂಟೆಪ್ಪ ಅಂತ ಯಾರೂ ಕೇಳಂಗಿಲ್ಲ. ತೆಮ್ಮಿಗೆ ನೋಡಿದ್ರೆ ಅಂದ್ರೆ ಹೋಗಿ ಬರಪ್ಪ. ಅಲ್ಲಿ ನೋಡ್ರಿ ಬಾತ್ರೂಮ್ಗೆ ಹೋಗ್ತೀನಿ ನಾನು. ನಾವು ಎದ್ದು ನಿಂತು ಸರ್ ಉಚ್ಚಿಗೆ ಹೋಗ್ತೀನಿ ರೀ ಅಂದ್ಬಿಡ್ತಿದ್ವಿ ಶಾಲ್ಯಾಗ. ಈಗ ಅನ್ನಂಗಿಲ್ಲ ರೀ, ಸೂಸು ಮಾಡ್ತೀನಿ ಅನ್ಬೇಕಂತ. ಇದು ಎಲ್ಲಿ ಭಾಷೆನೇ ಸೂಸು 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 ಏನು ಶಬ್ದಗಳು ಅನ್ನಂಗಿಲ್ಲ ರೀ. ಪಾಯ್ಖಾನಿಗೆ ಹೋಗ್ತೀನಿ, ಜಮದಂಡಿಗೆ ಹೋಗ್ತೀನಿ, ಜರಿಗೆ ತೊಗೊಂಡು ಹೋಗ್ತೀನಿ. ಎಷ್ಟು ಕ್ಲಿಯರ್ ಐತೆ ರೀ ನಮ್ಮಲ್ಲಿ. ಈಗ ಸೂಸು, ಬಾತ್ರೂಮ್, ಗೆಸ್ಟ್ ರೂಮ್, ರೆಸ್ಟ್ ರೂಮ್ ಎಲ್ಲ ಇಂಗ್ಲೀಷ್ನಾಗ ಸೂಕ್ಷ್ಮ ಆಗಿಬಿಟ್ಟವ್ರಿ ಹುಡ್ರು. ಆಟ ಪಾಠ ಎಲ್ಲದ್ರಾಗೂ ಸೂಕ್ಷ್ಮ. ಆಟ ಅಂತೂ ಇಲ್ಲ ಬಿಡ್ರಿ. ಆಟ ಆಡೋ ಹುಡ್ರು ನೋಡೇ ಇಲ್ಲ ನಾನು. ಕಬಡ್ಡಿ ಆಡೋ ಹುಡ್ರನ್ನ ಇಲ್ಲ ನೋಡ್ರಿ ನೀವು. ಎಲ್ಲವೂ ಕ್ರಿಕೆಟ್ ಟಿಂಗ್ 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 ಟಿಂಗ್. ಸುಮ್ಮನೆ ಏನಿರಂಗಿಲ್ಲ ಅಲ್ಲಿ ಹಿಂಗೆ ಮಾಡ್ಕೊಂಡು ತಿಂತಿರ್ತಾರೆ ಟಿಂಗ್ ಟಿಂಗ್ ಟಿಂಗ್. ಹಿಂದೆ ನಿಂತು ನೋಡಿ ಇವನ್ನ ಸೈಕಲ್ಗೆ ಹವಾ ಹೊಡ್ಯಾಕತ್ತದ್ಬಿಟ್ಟು ಹುಡುಗ ಅಂತ ತಿಳ್ಕೊಬೇಕು. ಸುಮ್ಮನೆ ಒಂದು ಏನೋ ತೊಗೊಂತಾವ, ಹಿಂಗೆ ತಿಕ್ಕೊಂತಾವ, ಟಿಂಕಂತ ಹಿಂಗೆ ಆಗ್ತಾವೆ. ಕ್ರಿಕೆಟ್ ಒಂದೇನೇ ಆಟ. ನಿಜವಾದ ದೇಶೀಯ ಆಟ ಅಂದ್ರೆ ಕಬಡ್ಡಿ ಸ್ನೇಹಿತರೆ. ಇವರೆಲ್ಲ ಈ ಪವನ ಸುತ್ತ ಸಂಘದ ಹುಡುಗರು ನೋಡಿ ಭಾಳ ಸಂತೋಷ ಆಯ್ತು. ಆ ಡ್ರೆಸ್ ಹಾಕ್ಕೊಂಡು ಕಬಡ್ಡಿ ಗಿಬ್ಬಡ್ಡಿ ಆಡಿದ್ರೆ ಅಂದ್ರೆ ಯೌವನದೊಳಗೆ ಕಬಡ್ಡಿ ಆಡ್ಬೇಕು ಸ್ನೇಹಿತರೆ. ಎಲ್ಲ ಮಾಂಸಖಂಡಗಳು ಬಲಿಷ್ಠ ಆಗೋದು ಕಬಡ್ಡಿ ಆಟ. ಕಬಡ್ಡಿ ಆಟದಾಗ ಯೋಗ ಐತೆ, ಅದಕ್ಕೆ ಕಬಡ್ಡಿ ಪುರಾತನ ಆಟ, ನಮ್ಮ ದೇಶೀಯ ಆಟ. ನೋಡ್ರಿ, ಉಸಿರು ಬಿಗಿ ಹಿಡಿಯೋದೈತೆ ಕಬಡ್ಡಿಯಾಗ. ಕುಂಭಕ, ರೇಚಕ, ಪೂರಕ ಅಂತ ಐತಿ ಯೋಗದಾಗ. ಕಬಡ್ಡಿ 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 ಕಬಡ್ಡಿ. ಇಷ್ಟು ಆಯುಸ್ ಮುಂದಕ್ಕೆ ಹೋಗತ್ರಿ. ಎಷ್ಟು ಉಸಿರು ಬಿಗಿ ಹಿಡಿತಿರೋ ಅಷ್ಟು ಸೆಕೆಂಡ್ ಆಯುಸ. 17 ಸೆಕೆಂಡಿಂದ ಶುರು ಮಾಡೋಕ್ಕಾಗ. ಇಷ್ಟು ಆಯುಸ್ ಮುಂದಕ್ಕೆ ಹೋತೀಗ ನಂದು. ಯಾವ ಡಾಕ್ಟ್ರು ಬೇಕಿಲ್ಲ, ಯಮಧರ್ಮನೂ ಬೇಕಿಲ್ಲ ಇದಕ್ಕೆ. ಇಷ್ಟು ಗಳಿಸ್ಕೊಂಡು ನಾನು. ಅದಕ್ಕೆ ಉಸಿರು ಬಿಗಿ ಹಿಡಕ್ಕೆ ನಾವು ದಾಸ್ತ ತೇಗ್ತಿರ್ತೀವಿ. ಬಾಯಿಲೆ ಅದ್ರಾಗ ಮತ್ತೆ ಎಷ್ಟು ಉಸಿರು ಹೊರಗೆ ಹಾಕ್ತಿರೋ ಅಷ್ಟು ಆಯುಸ್ಸು ಕಮ್ಮಿ. ಅದಕ್ಕೆ ಸ್ಮೋಕಿಂಗ್ ಮಾಡಬೇಡ್ರಿ, ಸಿಗರೇಟ್ ಬಿಡಿ ಸೇದ ಬಿಡ್ರಿ ಅಂತ. ಯಾಕಂದ್ರೆ ಅದು ಎಳ್ಕೊಳ್ಳೋದು ಒಂದೇ ಸಲ ರೀ, ಬಿಡೋದು ಭಾಳ ಹೊತ್ತು ನೋಡ್ರಿ. ಹೂ ಅಂತ ಹೇಳ್ಯೋದು ಅಷ್ಟೊತ್ತು ಆಯುಸ್. ಒಬ್ಬ ಬೀಡಿ ಮಾರ್ತೀನಂತ ಹಳೆ ಜೋಕು. ನಾನು ಬೀಡಿ ಸೇದ್ರಿ ನಿಮಗೆ ಮುದುಕರಾಗೋದೇ ಇಲ್ಲ, ನಾನು ಬೀಡಿ ಸೇದ್ರಿ ನೀವು ಮುದುಕರಾಗೋದೇ ಇಲ್ಲ ಅಂತ ಪರಿಚಯ. ಎಲ್ಲರೂ ತಾರೇ ನಂಗೊಂದು ಕಟ್ಟುತ್ತಾ, ನೀಗೊಂದು ಕಟ್ಟುತ್ತ. ಎಲ್ಲರೂ ತೊಗೊಂಡು ಸೇದಕತ್ತೆ. ರಾತ್ರಿ ರೊಕ್ಕ ಎಣಿಸುವಂತ ತಂದೆ ಮಗ ಕುಂತಿರೋ ಒಬ್ಬ ಮಗ ಇದ್ದ. ಎಣಿಸ್ಕೊಂಡು ಕೂತ ಹುಡುಗೊಂದು ಬೀಡಿ ಹಚ್ಚಿದೆ. ಸೇದಬೇಡಂದ. ಯಪ್ಪ ನೀನು ಹೇಳ್ತಿಲ್ಲ ಬೀಡಿ ಸೇರಿ ಮುದುಕಾಗಲ್ಲ. ಓದ್ಸ ಹೇಳೋದು ಅರ್ಥ ಮಾಡಿಕೆ. ಯಾಕೆ ಮುದುಕರಾಗಲ್ಲ ಅಂತ ಹೇಳ್ತಂದ್ರೆ ಹರಿಯದಾಗ ಸತ್ತು ಹೋಗ್ತಾರೆ. ಅದಕ್ಕೆ ಮುದುಕರಾಗಂಗಲ್ಲ ಸೇದ್ರಿ ಅನ್ನಕತ್ತೀನಿ ನೋಡ್ರಿ. ಮಗ್ಗಾದ್ರೆ ಹಂಗೆ ಹೇಳಿದವ. ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಉಸಿರು ಬಿಗಿ ಹಿಡಿಯೋದು ಕಲಿಬೇಕು. ಅದು ಕಬಡ್ಡಿ ಆಗೈತೆ. ಕಬಡ್ಡಿ ಕಬಡ್ಡಿ ನೋಡ್ರಿ, ಕೈ ಕಬಡ್ಡಿ 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 ಮುಟ್ಟಾಕ, ಕಬಡ್ಡಿ 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 ಕಣ್ಣು, ಉಸಿರು, ಕಬಡ್ಡಿ ಕಬಡ್ಡಿ ಕಾಲು, ಇಡೀ ಮ್ಯಾಲಿಂದ ಏನು ಮೆದುಳು ಮತ್ತು ದೇಹ, ಮೆಂಟಲ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಆಟ ಅಂದ್ರೆ ಕಬಡ್ಡಿ ಅಂತೀರಿ. ಯಾವ ಯೌವನದಲ್ಲಿ ಬಾಲ್ಯದಲ್ಲಿ ಕಬಡ್ಡಿ ಆಡ್ತಾನೋ ಅವಾಗ ಅಸ್ತಮಾ ಬರಂಗಿಲ್ಲ ರೀ, ಕಫ ಕಟ್ಟೋ ಕಾಯಿಲೆ ಬರಂಗಿಲ್ಲ, ಶ್ವಾಸಕೋಶ ಕ್ಲೀನ್ ಆಗ್ತಾವಂತ. ಯಾಕಂದ್ರೆ ಉಸಿರಾಡ್ತೀನಿ ನೋಡಿ. ಇದನ್ನು ಏನು ಹೇಳಿಬಿಟ್ಟು ನಾನು, ಉಸಿರು ಎಷ್ಟು ಬಿಗಿ ಹಿಡಿತೀರೋ ನೀವು ಅಷ್ಟು ಆಯುಸ್ಸು ವೃದ್ಧಿ ಆಕೈತೆ ಅಂತ ಹೇಳಿಬಿಟ್ಟು. 85 ವರ್ಷದ ಅಜ್ಜ ಕುಂತಿದ್ದ ಬಗಲಾಗ. ಇದು ಮೊಮ್ಮಗ ಆತು ನೋಡ್ತಾ, ಅಜ್ಜ ನಡಿ ಮನೆಗೆ ಹೋಗೋಣ, ನಿನಗೆ 85 ವಯಸ್ಸು ಆಗ್ಯಾವ, ಉಸಿರು ಬಿಗಿ ಹಿಡಿಬೇಕಂತ. ಎಷ್ಟು ಉಸಿರು ಬಿಗಿ ಹಿಡಿದಂತ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗುತ್ತಂತೆ. ಅಜ್ಜ ಟೇಬಲ್ ಮ್ಯಾಗ ಕುಂದ್ರು ಉಸಿರು ಬಿಗಿ ಹಿಡಿ ಅಂತ. ಪಾಪ ಅದು ಅಜ್ಜ ಏನು ಗೊತ್ತಿರ, ಹೌದು ಅಂತ ಮಾತು ಮ್ಯಾಗ ಕುಂತು ಟೊಬಿಗೆ ಗಿಪಿ ತೆಗೆದಿಟ್ಟು ಅಜ್ಜ ಉಸಿರು ತಗೊಂಬಿಟ್ಟ ಅವನು. ಇದು ಮೊಮ್ಮಗ ಮುಂದೆ ಕುಂತು 1 2 3 4 5 8 10 12 14 17 ಆತು. ಅಜ್ಜ ಬಿಡು ಬಿಡು ಉಸಿರು 20 ಆತು 20. ಅಜ್ಜ ಅಲ್ಲಿ ಬಿಟ್ಟನ್ರಿ ಆಗಲೇ. ಆ ಊರು ಮಂದಿ ನನ್ನ ಮದ್ಯಾಕೆ ಬಂದಿದ್ರು. ನಮ್ಮ ಅಜ್ಜನ ಪ್ರಾಣ ತೆಗೆದ ಅಂತ. ಅದಕ್ಕೆ ನಾ ಹೇಳಿನಂತಲ್ಲ, ಚಲೋ ಯೋಗ ಪಟುಗಳನ್ನ ಕೇಳಿ ಉಸಿರಿನ ಶ್ವಾಸ ನಿಶ್ವಾಸಗಳನ್ನ ಸ್ಟಡಿ ಮಾಡ್ರಿ ಸ್ನೇಹಿತರೆ.
ಆ ಯೋಗ ಐತದ್ರಾಗ. ಎಲ್ಲ ಧರ್ಮದಲ್ಲಿಯೂ ಯೋಗ ಹೇಳ್ತದೆ. ಯಾವುದೇ ಧರ್ಮ ತೊಗೊಳ್ರಿ ನೀವು. ಮುಸ್ಲಿಮ್ರು ವಜ್ರಾಸನದೊಳಗೆ ಕುಂತ ನಮಾಜ್ ಮಾಡ್ತಾರೆ. ಎಂಥ ಆಸನ, ಕುಂದ್ರಕ್ಕೆ ಸಾಧ್ಯ ಇಲ್ಲ. ಅದು ಮೊದಲಿಂದ ಪ್ರಾಕ್ಟೀಸ್ ಮಾಡ್ತಾರೆ ಅವರು. ಕಾಲು ವಜ್ರಾಸನ ನಮಾಜ್ ಮಾಡೋದು ಕುಂದ್ರಿ, ಕಾಲು ಒಳಗೆ ಕೊಡು ವಜ್ರಾಸನ. ಅದರಿಂದ ಸೊಂಟ ಗಟ್ಟಿ ಆಕತ್ತೆ, ಬೆನ್ನು ಹುರಿ ನೀರಕತ್ತೆ, ಸ್ಪೈನಲ್ ಕಾರ್ಡ್ ಏನು ಬೆನ್ನು ಹುರಿ ಕಾಯಿಲೆಗಳೆಲ್ಲ ದೂರ ಆಕಾವ ಅದರಿಂದ. ನಾವೆರಡೂ ಕೈ ಮುಗಿಯೋದು, ಎಷ್ಟು ಒತ್ತಿ ಮುಗಿಯೋದ್ರಿಂದ ದೇಹದ ಎಲ್ಲ ಮುದ್ರೆಗಳು ಜಾಗೃತ ಆಗ್ತವೆ, ಮೆದುಳು ಫ್ರೆಶ್ ಆಕೈತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಐತೆ. ನಾವು ಸುಮ್ಮನೆ ಜಾತಿ ಸಲುವಾಗಿ ಬಡದಾಡಿ ಸಾಯ್ತಿರ್ತೀವಿ. ನಮ್ಮ ಬೀಚಿಯವ್ರ ಕಾಲಕ್ಕೆ 3 ಮಂದಿ ಮಾತಾಡ್ಕೊಂಡು ಕುಂತಿದ್ರಂತ. ಇದಕ್ಕಿಂತ ಲಿಂಗಾಯತರ ವೇದ ನಿಂತ ಒಗ್ಗಟ್ಟು ಅಂದ್ರೆ ಲಿಂಗಾಯತರದ ಬೇರೆ ಮಂದಿ ಒಗ್ಗಟ್ಟು ಹೇಳಬೇಡ್ರಿ. ಎಂತೆಂಥ ಸಂಸ್ಥೆ ಅದಾವೆ ನಮ್ಮ KLE, ತರಳಬಾಳು, ಸುತ್ತೂರು, TME, ತೋಂಟದಾರ್ಯ, ಎಂತೆಂಥ ಸ್ವಾಮಿಗಳದಾರ. ಎಷ್ಟೆಷ್ಟು ರಾಜಕೀಯ ವಿಧಾನಸೌಧ ತುಂಬ ಬರೀ ನಾವು ಲಿಂಗಾಯತರ ಮಂದಿ ಐತೆ. ಅಷ್ಟ ಯಾಕಲೇ ನನ್ನ ಹೆಸರಿನಾಗ 101 ಮಂದಿ ಅದಾರ ಅನ್ನಂತ. ಹಾಂ, ನಿನ್ನ ಹೆಸರು ಇಲ್ಲ, ನಿನ್ನ ಹೆಸರು ನೂರೊಂದಯ್ಯ ಸ್ವಾಮಿ. ಇದು ತೊಗೊಂಡು 101 ಬಗಲಾಗ ಮುಸ್ಲಿಮ್ ನಿಂತಿದ್ದೆ. ನಮ್ದಕ್ಕೆ ಹೆಸರಿನಾಗ 100 ಜನ ಇದ್ದಾರಪ್ಪ, ಬರೀ ನಿಂದೊಂದೇ ಅಲ್ಲ. ನಿನ್ನ ಹೆಸರೇನಲೇ? 100 ಬಾಷಾ, 100 ಜಿಲಾನಿ, 100 ಖಾನ್, 100 ಗಫೂರ್, 100 ಅಹ್ಮದ್, 100 ಹಸನ್, 100 ಜಾನ್. ಇವರಿಬ್ಬರು ಸೇರಿ ಬ್ರಾಹ್ಮಣರ ಓಣ್ಯಾಗ ಹೋದ್ರಿ. ಈ ಬ್ರಾಹ್ಮಣರ ಒಗ್ಗಟ್ಟಿಲ್ರಿ. ಏನು ಅವ್ರ ಹಿಂದೆ ಯಾರದಾರ? ನಡಿ ಕೇಳ, ನಡಿ 100 ಜನ, ನಡಿ 101 ಹೋಗೋಣಂತ ಇಬ್ಬರು ಹೋದ್ರಿ. ಬ್ರಾಹ್ಮಣರ ಓಣ್ಯಾಗ ಬ್ರಾಹ್ಮಣರವ ಆಚಾರ ಬರೀ ಮೈಯಿಂದ ಜನಿವಾರದಿಂದ ಬೆನ್ನು ತುರಿಸ್ಕೊಂತ ಕುಂತಿದ್ರು. ನಿಜವಾದ ಸ್ವಾವಲಂಬಿಗಳು ಅಂದ್ರೆ ಬ್ರಾಹ್ಮಣರು. ಬೆನ್ನು ಕೆರೆಯಾಕ ಸಹಿತ ಅವ್ರು ಹೆಂಡ್ತಿನ ಕರೆಯಂಗಿಲ್ಲ, ತಮ್ಮ ಬೆನ್ನು ತಾವ ತುರಿಸ್ಕೊಂತಿರ್ತಾರೆ. ಜನಿವಾರ ಬರೀ ಬ್ರಾಹ್ಮಣರು ಹಾಕಬೇಕಂತ ತಿಳ್ಕೊಂಡಿದ್ರೆ ತಪ್ಪು ಅದು. ಬೆನ್ನು ಯಾರ್ಯಾರಿಗೆ ತಿಂಡಿ ಹಾಕೈತೆ ಅವರೆಲ್ಲ ಜನಿವಾರ ಹಾಕೋಬೇಕು. ಈಗ ನೋಡಿ, ಜನಿವಾರ ಹಾಕ್ಲಾರ್ದ ಮಂದಿ ಪಾಪ ಬೆನ್ನು ಕೆರೆದ್ರೆ ಈ ಗಚ್ಚಿನ ಗಾಡಿಗೆ ಹೋಗಿ ತಿಕ್ಕತಿರ್ತಾವ, ಎಮ್ಮಿ ತಿಕ್ಕಿದಂಗೆ. ಹಾಂ, ಒಂದು ದಾರ ಹಾಕೊಳ್ರಿ, ಗಾಸ ತಿಕ್ಕ ಕಲಾಸ ಮುಗಿದೋದು. ಸಬಕಾರ ಹಚ್ಕೊಳ್ರಿ ಬೆನ್ನಿಗೆ. ಬ್ರಷ್ ಬೇಡ, ಏನು ಬೇಡ, 2-3 ಸಲ ಹಿಂಗೆ ಜನಿವಾರ ಅಂದ್ಬಿಡ್ರಿ. ಬೆನ್ನು ಕ್ಲೀನು, ಜನಿವಾರನೂ ಕ್ಲೀನು. ಹೌದಾ? ಸುಮ್ಮನೆ ಹೋಗಿ ಜಾತಿ ಮಾಡೀವಿ ನಾವು. ಅವ್ರು ಪಾಪ ಬರೀ ಮೈನ್ ತುರ್ಸ್ಕೊಂಡು ಕೂತ್ರಿ. ಹೋಗಿ ನಿಂತ, ಆಚಾರ ನಮಸ್ಕಾರ ರೀ, ನಮಸ್ಕಾರ. ಒಗ್ಗಟ್ಟು ಅನ್ಬೇಕು ಲಿಂಗಾಯತಿರದ್ರಿ, ಇಲ್ಲರಿ ಮುಸ್ಲಿಮ್ರದ್ದು. ಹೆಂಗೆ ನೋಡ್ರಿ, ಇವನ ಹೆಸರಿನಾಗ 101 ಇದ್ದಾರೆ. 101 ಸ್ವಾಮಿ. ಇವ ನೋಡ್ರಿ 100 ಭಾಷಾ. ನಿಮ್ಮ ಹೆಸರು ರೀ? ನಿನ್ನ ಹೆಸರಲ್ಲೇ 101. ನಿನ್ನ ಹೆಸರು 100 ಭಾಷಾ. ನನ್ನ ಹೆಸರಿಗೆ ಗೊತ್ತೈತೆ ಏನು ರೀ? ಅನಂತಕೋಟಿ ಪದ್ಮನಾಭಾಚಾರ್ಯ. ಹಾಂ, ಅದಕ್ಕೆ ಬೀಚಿ ಬರೀತಾರ ನಮ್ಮ ಗುರುಗಳು ಏನಂತ? 101 ಸ್ವಾಮಿಯ ಒಗ್ಗಟ್ಟು, 100 ಭಾಷಾನ ದೈಹಿಕ ಬಲ, ಅನಂತಕೋಟಿ ಪದ್ಮನಾಭಾಚಾರ್ಯರ ಬುದ್ಧಿವಂತಿಕೆ ಸೇರಿದರೆ ಈ ಸಮಾಜವನ್ನು ಅದ್ಭುತವಾಗಿ ಕಟ್ಬೋದು, ಈ ದೇಶವನ್ನು ಮುನ್ನಡೆಸ್ಬೋದು. ಅದಕ್ಕೆ ಸ್ನೇಹಿತರೆ, ಮಕ್ಕಳಿಗೆ ಸರ್ವ ಧರ್ಮವನ್ನು ಬೋಧಿಸಬೇಕು. ಎಲ್ಲ ಧರ್ಮದವ್ರ ಜೊತೆ ಮಕ್ಕಳು ಒಡನಾಡಬೇಕು. ಯಾವ ಜಗಳ ತೋಟಿ ಬರಬಾರ್ದು. ಆನಂದ ಇರಬೇಕು ಅಂದರೆ ಅದಕ್ಕೆ ಇರ್ತಕ್ಕಂಥ ಶಕ್ತಿ ಅಂದರೆ ಹಾಸ್ಯ. ಯಾನ ನಗ್ತಾನೋ ನಗಿಸ್ತಾನೋ ಅವನು ಬೇಕಾದ್ದು ಮಾಡಬಾರ್ದು. ನೋಡ್ರಿ, ಇವತ್ತು ಎಲ್ಲ ಧರ್ಮದ ಜನ ಬಂದಿರಿ. ಹೌದಾ? ನಿಜವಾದ ಜಾತ್ಯತೀತ ಜನತಾ ಪಕ್ಷ ಅಂದ್ರೆ ನಮ್ಮದ ರೀ. ಎಲ್ಲ ಜಾತಿಯವ್ರನ್ನೂ ಸೇರಿಸ್ತೀವಿ ನಾವು. ಹಾಸ್ಯಕ್ಕೆ ಜಾತಿ ಭೇದ ಇಲ್ಲ. ಯಾರ್ಯಾರಿಗೆ ನಗಾಕ ಬರ್ತೈತೋ ಎಲ್ಲರೂ ಸೇರ್ತಾರೆ ರೀ. ಅವರೆಲ್ಲ ಒಂದೇ ಜಾತಿಯವರು. ಅದಕ್ಕೆ ನಗರಪ್ಪ.